ನಮಸ್ಕಾರ ವೀಕ್ಷಕರೇ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಯಾವುದೇ ವಸ್ತು ಇರಲಿ, ಅದನ್ನು ಗಳಿಸೋದು ಎಷ್ಟು ಕಷ್ಟನೋ ಅದನ್ನು ಕಳ್ಕೊಳ್ಳೋದು ಅಷ್ಟೇ ಸುಲಭ. ಈ ಮಾತು ನಮ್ಮ ಆರೋಗ್ಯದ ವಿಷಯದಲ್ಲೂ 100ಕ್ಕೆ 100ರಷ್ಟು ಸತ್ಯ. ಆರೋಗ್ಯ ಕೆಟ್ಟ ಮೇಲೆ ಚಿಂತೆ ಮಾಡೋದಕ್ಕಿಂತ ಅದು ಕೆಡದೇ ಇರೋ ಹಾಗೆ ಮುನ್ನೆಚ್ಚರಿಕೆ ವಹಿಸೋದು ತುಂಬ ಜಾಣತನ ಅಂತ ಹೇಳ್ಬೋದು. ಆರೋಗ್ಯನ ಕಾಪಾಡಿಕೊಳ್ಳೋದು ಹೇಗೆ? ಆಯುರ್ವೇದವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ. ಆಯುರ್ವೇದದ ಸಲಹೆಯನ್ನು ಹೇಗೆ ಪಡೆಯೋದು? ಚಿಂತೆ ಬೇಡ, ಅದಕ್ಕಾಗಿಯೇ ಇದೆ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈ ಕಾಲು ಉಳುಕಿನ ಸಮಸ್ಯೆಗೆ ನಮ್ಮ ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ, ಇದ್ರ ಬಗ್ಗೆ ತಿಳಿಸ್ತೀರಾ? ಈ ಒಂದು ಸಮಸ್ಯೆ ಏನಿದೆ, ಇದು ಭಾಳ ತುಂಬ ಕಾಮನ್ ಆದಂಥ ಒಂದು ಸಮಸ್ಯೆ, ಈ ಕಾಲು ಉಳುಕುವಿಕೆ. ಈಗ ಬಸ್ನಿಂದ ಇಳಿಯೋದೇ ಆಗಿರ್ಬೋದು, ಅಥವಾ ನೀವು ಈ ಸೈಕಲ್ನ ಪೆಡ್ಲಿಂಗ್ ಮಾಡುವಾಗ, ಅಥವಾ ಬೈಕನ್ನು ನೀವು ಕಿಕ್ ಹೊಡೆದಾಗ, ಸ್ಲಿಪ್ ಆದಾಗ, ಇಂಥ ಒಂದು ಸಮಸ್ಯೆಗಳು ಆಗಿರ್ಬೋದು. ಅಥವಾ ಎಲ್ಲೋ ಹೋಗ್ತಾ ಇರುವಾಗ ಮೆಟ್ಲಿಳಿಯುವಾಗ ಸಡನ್ನಾಗಿ ಕಾಲು ಉಳುಕುವಿಕೆ ಏನಿದೆ, ಇದು ತುಂಬ ಕಾಮನ್ ಆದಂಥ ಒಂದು ಸಮಸ್ಯೆ. ಆ ಒಂದು ಸಮಯದಲ್ಲಿ ಆ ನೋವು ಹೇಗಿರುತ್ತೆ ಅಂತಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅಂಥ ಒಂದು ಸಮಯದಲ್ಲಿ ಇಮ್ಮಿಡಿಯೇಟಾಗಿ ನೀವು ಮಾಡಬೇಕಾದದ್ದು ಏನಪ್ಪ ಫಸ್ಟ್ ಏಡಿಗೆ ಅಂತಂದರೆ, ಪೆನ್ ಇರುತ್ತಲ್ಲ, ಪೆನ್ನು ಆಲ್ಮೋಸ್ಟ್ ಎಲ್ಲ ಜನ ಕ್ಯಾರಿ ಮಾಡ್ತೀರ. ಅದನ್ನು, ಆ ಪೆನ್ನನ್ನು ಹಾಗೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಕರ್ಚೀಫನ್ನು ಸುತ್ತಿಬಿಡ್ಬೇಕು. ಈಗ ಕಾಲಿನ ಆ್ಯಂಕಲಿಗೆ ಆಗಿದೆ ಅಂತಂದರೆ ಅಲ್ಲಿ ಪೆನ್ನನ್ನು ಸಪೋರ್ಟಿವ್ ಆಗಿ ಕೊಟ್ಬಿಟ್ಟು ಅಲ್ಲಿ ಇಮ್ಮಿಡಿಯೇಟಾಗಿ ಅಲ್ಲಿ ಕರ್ಚೀಫಿಂದ ಗಟ್ಟಿಯಾಗಿ ಕಟ್ಕೊಳ್ಬೇಕು. ಕಟ್ಕೊಂಡ್ಬಿಟ್ಟು ನಂತರ ಒಂದು ಸ್ವಲ್ಪ ದೂರದಲ್ಲಿ ಬಂದು ಯಾರಾದರೂ ಅಲ್ಲಿ ಏನಾದ್ರು ನೀವು ಹೊರಗಡೆ ಇದ್ದರೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದ್ರ ಮೇಲೆ ಹಾಕ್ಕೊಳ್ಬೇಕು. ಇದು ಫಸ್ಟು ನೀವು ಮಾಡಬೇಕಾದಂಥ ಒಂದು ಕೆಲಸ. ಅದಾದಮೇಲೆ ಮನೆಗೆ ಬಂದ ಮೇಲೆ ಅಥವಾ ಜಾಸ್ತಿ ಹೆಚ್ಚು ಉಳುಕಿದ್ರೆ ವೈದ್ಯರನ್ನು ಸಂಪರ್ಕಿಸೋದು ತುಂಬ ಉತ್ತಮವಾದಂಥದ್ದು. ಯಾಕಂದರೆ ಕೆಲವು ಬಾರಿ ಏನಾಗುತ್ತೆ ಅಂದರೆ ಡಿಸ್ಲೊಕೇಶನ್ ಆಫ್ ಬೋನ್ಸ್ ಆಗುತ್ತೆ. ಅಂದರೆ ಎಲುಬುಗಳು ಅಥವಾ ನಮ್ಮ ಮೂಳೆಗಳು ಏನಿದೆ ಅದು ಡಿಸ್ಲೊಕೇಟ್ ಆಗಿ ಹೋಗ್ಬಿಡುತ್ತೆ, ಸ್ಲಿಪ್ ಆಗಿ ಹೋಗ್ಬಿಡುತ್ತೆ. ಸೊ ಅಂಥ ಸಂದರ್ಭಗಳು ಹೆಚ್ಚಿರ್ತವೆ. ಇಂಥ ಒಂದು ಏನಾರು ಲೊಕೇಶನ್, ಅದು ಎಲುಬುಗಳದ ಲೊಕೇಶನ್ ಡಿಸ್ಲೊಕೇಶನ್ ಆದಾಗ ಬಾವು ಬರುತ್ತೆ, ಊತ ಬರುತ್ತೆ, ಜಾಸ್ತಿ ಊತ ಇರುತ್ತೆ, ಮತ್ತು ಕಾಲು ಇಡ್ಲಿಕ್ಕಾಗೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಕೂಡ ನೀವು ಆದಷ್ಟು ಬೇಗ ವೈದ್ಯರನ್ನು ಕಾಣೋದು ತುಂಬ ಉತ್ತಮವಾದಂಥದ್ದು. ಮತ್ತು ಸ್ವಲ್ಪ ಉಳುಕಿದೆ, ಆದಷ್ಟು ಜಾಸ್ತಿ ಪೇನ್ ಇಲ್ಲ, ನಾರ್ಮಲ್ ಆದಂಥ ಒಂದು ಉಳುಕು ಅಂತಂದರೆ ನೀವು ಮನೆಗೆ ಬಂದು ಅದೇನು ನೀವು ಆ ಒಂದು ಪ್ರಯೋಗವನ್ನು ಫಸ್ಟ್ ಪ್ರಥಮ ಚಿಕಿತ್ಸೆ ಅಂತ ಹೇಳಿ ಏನು ಪೆನ್ನನ್ನು ಇಟ್ಕೊಂಡು ಕರ್ಚೀಫಿಂದ ಕಟ್ಕೊಂಡಿರ್ತೀರ, ಅದನ್ನು ತೆಗೆದುಬಿಟ್ಟು ಐಸ್ ಕ್ಯೂಬ್ಸನ್ನು ಕರ್ಚೀಫ್ನಲ್ಲಿ ಗಂಟು ಥರ ಕಟ್ಕೊಂಡು ಆ ಐಸ್ ಕ್ಯೂಬ್ಸ್ನಿಂದ, ಮಂಜುಗಡ್ಡೆಯಿಂದ ನೀವು ಆ ಕಾಲುಗಳ ಮೇಲೆ ಒಂದು ಕ್ರಮೇಣವಾಗಿ ಅದರ ಮೇಲೆ ಮಸಾಜ್ ಥರ ಸ್ಲೋ ಆಗಿ ನೀವು ಮಾಡ್ತಾ ಬರಬೇಕು. ನಂತರ ನಾವಿವತ್ತು 2 ಪ್ರಯೋಗಗಳನ್ನು ಹೇಳ್ತಾ ಇದ್ದೀವಿ. ಆ ಪ್ರಯೋಗದಲ್ಲಿ ಬರುವಂಥ ಏನು ನೀಲಗಿರಿ ತೈಲವನ್ನು ಹೆಚ್ಚಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ಆ ಒಂದು ಪ್ರಯೋಗವನ್ನು ನೀವು ಅಪ್ಲೈ ಮಾಡಿಕೊಂಡು ಬಂದರೆ ತುಂಬ ಉತ್ತಮವಾದಂಥ ರೀತಿಯಲ್ಲಿ ನೀವು ಅದಕ್ಕೆ ಉಪಶಮನವನ್ನು ಪಡಿಬೋದು. ಮತ್ತು ಇದು ಹೆಚ್ಚು ನಿಮಗೆ ಈ ಕಾಲು ಉಳುಕಿದ ನಂತರ ಒಂದು 2ರಿಂದ 3 ದಿವಸಗಳ ಕಾಲ ಅದು ಆ ನೋವು ಇದ್ದೇ ಇರುತ್ತೆ. ನಾವು ಅಂದ್ಕೊಳ್ಬೋದು ಇಷ್ಟೆಲ್ಲ ಮಾಡಿದೆ ನೋವು ಮಾತ್ರ ಹಾಗೇ ಇದೆ ಅಂಥೇಳಿ. ಕೆಲವು ಬಾರಿ ಏನಾಗುತ್ತೆ ಅಂತಂದರೆ, ನೀವು ಹೆಚ್ಚು ಬಹಳ ಒಂದು ನಿಮ್ಮ ದೇಹದ ತೂಕ ಏನಿದೆ ಆ ಭಾರದಲ್ಲಿ ನೀವು ಉಳುಕಿದಾಗ ಜಾಸ್ತಿ ಸ್ಟ್ರೇನ್ ಆ ಪಾದಕ್ಕೆ ಬಿದ್ದಿರುತ್ತೆ, ಆ ಕಾಲಿಗೆ ಬಿದ್ದಿರುತ್ತೆ. ಆ ಟೈಮ್ನಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಆದಷ್ಟು ಮುಖ್ಯವಾಗಿ ಫಸ್ಟಿಗೆ ಬಂದುಬಿಟ್ಟು ತಣ್ಣೀರಿನಲ್ಲಿ ಕಾಲನ್ನು ಇಟ್ಕೊಂಡ್ಬಿಡ್ಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಮತ್ತು ಕೆಲವು ಈ ಕಾಲು ಉಳುಕುವಿಕೆ ಆಯಿತು, ಇನ್ನೊಂದು ಕುತ್ತಿಗೆ ಉಳುಕುವಿಕೆ ಅಂಥೇಳಿ ನಾವು ಹೇಳ್ತೀವಿ. ಸಡನ್ನಾಗಿ ಏನೋ ಈಗ ಹೊಳ್ತಾ ಇರ್ತೀವಿ, ಹಿಡ್ಕೊಂಡ್ಬಿಡುತ್ತೆ, ಅದಂತೂ ತುಂಬ ಪೇನ್ ಅಂತ ಹೇಳಿ ಹೇಳ್ಬೋದು. ಅಥವಾ ಏನೋ ಒಂದು ಹೆಚ್ಚು ಈಗ ಸಡನ್ನಾಗಿ ನೋಡ್ತೀವಿ, ಹಿಡ್ಕೊಂಡ್ಬಿಡುತ್ತೆ. ಇಂಥ ಒಂದು ನೋವುಗಳಿಗೆ ಕೂಡ ಇವತ್ತು ನಾವು ಮಾಡ್ತಾ ಇರೋಂಥ ಪ್ರಯೋಗಗಳು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಅದಲ್ಲದೆ ಇಂಥ ಒಂದು ತೊಂದರೆ ಆದಾಗ ನಾವು ಹೊಟ್ಟೆಗೆ ಕೂಡ ಒಂದು ಪೇಯವನ್ನು ಇವತ್ತು ತೋರಿಸ್ತಾ ಇದ್ದೀವಿ. ಅದನ್ನು ತೆಗೆದುಕೊಂಡ್ರೆ ಅದು ಕೂಡ ನಿಮಗೆ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಮತ್ತು ಈ ಬಾವು ಬಂದಾಗ ಕೆಲವು ಜನರು ಅಂದ್ಕೊಳ್ತಾರೆ, ಕಾಲು ಈಗ ಹೇಳಿದರು ನಮ್ಮ ಕಾರ್ಯಕ್ರಮದಲ್ಲಿ, ಕಾಲು ಏನಾದ್ರು ಡಿಸ್ಲೊಕೇಶನ್ ಆಫ್ ಬೋನ್ ಆಗಿಬಿಟ್ರೆ ಊತ ಬಂದುಬಿಡುತ್ತೆ ಅಂಥೇಳಿ. ಆ ರೀತಿ ಒಂದು ಹೆಚ್ಚು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೆಲವು ಬಾರಿ ಇಂಥ ಊತಗಳು ಬರುತ್ತೆ, ಹೆಚ್ಚು ನೋವಾದಾಗ, ದೇಹದ ತೂಕ ಹೆಚ್ಚು ಇದ್ದು ಅದು ಉಳುಕಿದಾಗ ಈ ಒಂದು ತೊಂದರೆ ನಿಮಗೆ ಗೊತ್ತಾಗ್ಬೋದು. ಮತ್ತು ಆದಷ್ಟು
ನಾವು ಈ ತೊಂದರೆ ಆದಾಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ನಡೆಯುವಂಥ ಒಂದು ಕ್ರಿಯೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಮತ್ತು ಇದು ಈ ವಾಕ್ ಮಾಡೋದು ಏನಿದೆ ಅದು ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು. ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ ನೀವು ಹಲವು ಬಾರಿ ನೀವು ಅದು ನೋವಾದಾಗ ಹಾಗೆ ಕೂತ್ಕೊಂಡು ಇಲ್ಲ ಎದ್ದು ನಿಂತ್ಬಿಟ್ರೆ ನೋವಾಗುತ್ತೆ ಅಂತಂದರೆ ಅದು ಇನ್ನೂ ಹೆಚ್ಚು ನೋವಾಗುತ್ತೆ. ಆದಷ್ಟು ಆ ಮನುಷ್ಯನ ಅದು ಏನು ಎಲುಬುಗಳ ಜಾಯಿಂಟ್ಸ್ ಏನಿದೆ ಅದಕ್ಕೆ ನೀವು ಎಕ್ಸಸೈಸ್ ಕೊಡಲೇಬೇಕಾಗತ್ತೆ. ಒಂದು ಸರಿ ಅದನ್ನು ಕೊಡ್ತಾ ಬಂದರೆ ಸ್ಲೋ ಆಗಿ ವೇಟನ್ನು ಹಾಕ್ಕೊಂಡು ನೀವು ಮಾಡುವಂಥ ಒಂದು ಕ್ರಿಯೆ ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಈ ಕಾಲು ಉಳುಕಿನ ಸಮಸ್ಯೆ ಎದುರಾದಾಗ ಯಾವ ರೀತಿ ಮನೆಯಲ್ಲಿ ಅಥವಾ ಹೊರಗಡೆ ಇದ್ದಾಗ ಒಂದು ಪ್ರಥಮ ಚಿಕಿತ್ಸೆಯನ್ನು ಮಾಡ್ಕೋಬೇಕು, ಹಾಗೆ ಇದಕ್ಕೆ ಏನು ಪರಿಹಾರ ಕಂಡ್ಕೋಬೇಕು ಅಂತ ನೋಡಿದ್ವಿ. ಬನ್ನಿ ಈಗ ಈ ಸಮಸ್ಯೆಗೆ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮನೆ ಔಷಧಗಳನ್ನ ತಯಾರಿಸ್ಬೋದು ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ವೀಳ್ಯದ ಎಲೆ, ಅರಿಶಿಣದ ಪುಡಿ ಹಾಗೂ ನೀಲಗಿರಿ ತೈಲ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಮೊದಲಿಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ತಯಾರು ಮಾಡಬೇಕು ಅಂತ ಹೇಳಿ. ಮೊಟ್ಟ ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. 4 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅದೇ ಸಮಯದಲ್ಲಿ ನಾವು ಒಂದು ಕುಟಾಣಿಗೆ ಒಂದು 2 ರಿಂದ 3 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಒಂದು ವೀಳ್ಯದೆಲೆಯನ್ನು ಜಸ್ಟ್ ಜಜ್ಕೊಳ್ಬೇಕಷ್ಟೆ, ಜಾಸ್ತಿ ಜಜ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಒಂದು ಕುಟಾಣಿಯನ್ನು ತೆಗೆದುಕೊಂಡು ಈಗ ಕುಟಾಣಿಗೆ ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಅದರೊಟ್ಟಿಗೆ ಒಂದು ವೀಳ್ಯದ ಎಲೆ. ಈಗ ಅದನ್ನು ಜಸ್ಟ್ ಜಜ್ಕೊಳ್ಬೇಕಷ್ಟೇ, ಜಾಸ್ತಿ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ಏನು ನಾವು ಬೆಳ್ಳುಳ್ಳಿ ಮತ್ತು ವೀಳ್ಯದ ಎಲೆಯನ್ನು ಜಜ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ರೀತಿ ಇದೇನು ಸಿದ್ಧವಾಗುತ್ತೆ ಇದನ್ನು ನಾವು ಉರಿಯನ್ನು ಈಗ ಆಫ್ ಮಾಡ್ಕೊಳ್ಬೇಕು. ಈಗ ಒಂದು ಬಟ್ಲನ್ನು ತೆಗೆದುಕೊಂಡು ಅದರಲ್ಲಿ ಅದನ್ನು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದರಲ್ಲಿ ಆ ಬೆಳ್ಳುಳ್ಳಿ ಮತ್ತು ವೀಳ್ಯದೆಲೆ ಹಾಗೆ ಇದ್ದರೆ ಏನೂ ತೊಂದರೆ ಇಲ್ಲ. ಬಟ್ ಇದನ್ನು ನಾವು ಫ್ರೆಶ್ ಆಗಿ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಒಂದು ದಿವಸ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಮಸಾಜ್ ಮಾಡ್ಕೊಳ್ಬೇಕು, ಅಂದರೆ ಜಾಸ್ತಿ ಹೆಚ್ಚು ಒತ್ಕೊಂಡು ಮಾಡುವಂಥದ್ದಲ್ಲ, ಸ್ವಲ್ಪ ನಿಧಾನವಾಗಿ ನೀವು ಮಸಾಜ್ ಮಾಡಿಕೊಂಡ್ರೆ ಇದರಿಂದ ತುಂಬ ಉತ್ತಮವಾದಂಥ ರಿಸಲ್ಟು. ಸಾಮಾನ್ಯವಾಗಿ ಕಾಲು ಉಳುಕಿದಾಗ ನೋವು ತುಂಬ ಆಗ್ತಾ ಇರುತ್ತೆ. ಹಾಗಾಗಿ ಯಾವ ಒಂದು ಸಾಮಗ್ರಿಯಲ್ಲಿ ನೋವು ಉಪಶಮನದ ಗುಣ ಇದೆ ಇದರಲ್ಲಿ? ಇದು ನೀಲಗಿರಿ ಎಣ್ಣೆಯಲ್ಲಿದೆ ಮತ್ತು ಬೆಳ್ಳುಳ್ಳಿ ಹಾಗೂ ವೀಳ್ಯದ ಎಲೆಯಲ್ಲಿ ಕೂಡ ಬಾವು ಬರಲಾರ್ದ ಹಾಗೆ ನೋಡ್ಕೊಳ್ಳುವಂಥ ಒಂದು ಶಕ್ತಿ, ಮತ್ತು ಯಾವುದೇ ರೀತಿಯ ಊತ ಬಂದಾಗ ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇವಕ್ಕಿದೆ. ಆ್ಯಂಟಿಸೆಪ್ಟಿಕ್ ಆಗಿ ಪ್ರಿಕಾಷನರಿ ಮೆಜರ್ ಆಗಿ ನಾವು ಈ ಟರ್ಮರಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮತ್ತು ಅದಲ್ಲದೆ ಈ ಎಣ್ಣೆಯನ್ನು ನೀವು ದಿವಸಕ್ಕೆ 3 ಬಾರಿ ಹಚ್ಚಬೇಕಾಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಇದನ್ನು ಸ್ಲೋ ಮಸಾಜ್ ಮಾಡ್ಕೊಳ್ಳೋದು ತುಂಬ ಉತ್ತಮ. 2 ರಿಂದ 3 ದಿವಸದಲ್ಲಿ ನೀವು ಗುಣಮುಖರಾಗ್ತೀರಿ ಅಂತ ಹೇಳಿ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ದಿವಸ ಈ ಕಾಲು ಉಳುಕಿದಾಗ ನಾವು ಈ ನೀಲಗಿರಿ ಎಣ್ಣೆ, ಬೆಳ್ಳುಳ್ಳಿ, ಅರಿಶಿಣ ಹಾಗೂ ವೀಳ್ಯದ ಎಲೆಯಿಂದ ತಯಾರಿಸಿದಂಥ ಈ ತೈಲ ಈಗ ಸಿದ್ಧವಾಗಿದೆ. ಕಾಲು ಉಳುಕಿಗೆ ಮನೆ ಔಷಧ ಬೇಕಾಗಿರುವ ಸಾಮಗ್ರಿಗಳು: ನೀಲಗಿರಿ ಎಣ್ಣೆ, ಅರಿಶಿಣ, ಬೆಳ್ಳುಳ್ಳಿ ಮತ್ತು ವೀಳ್ಯದೆಲೆ. ತಯಾರಿಸುವ ವಿಧಾನ: ಮೊದಲು ಕಾಯಲಿಟ್ಟ ಪಾತ್ರೆಗೆ ನೀಲಗಿರಿ ಎಣ್ಣೆ ಮತ್ತು ಅರಿಶಿಣವನ್ನು ಹಾಕಿ ಬೆರೆಸಿಕೊಳ್ಳಿ. ನಂತರ ಕುಟಾಣಿಗೆ ಬೆಳ್ಳುಳ್ಳಿ ಮತ್ತು ವೀಳ್ಯದೆಲೆಯನ್ನು ಹಾಕಿ ಜಜ್ಜಿಕೊಂಡು ಈ ಮಿಶ್ರಣವನ್ನು ಪಾತ್ರೆಯಲ್ಲಿನ ಎಣ್ಣೆಗೆ ಬೆರೆಸಿಕೊಂಡರೆ ಕಾಲು ಉಳುಕಿಗೆ ಮನೆ ಔಷಧ ಸಿದ್ಧ. ನೋಡಿದ್ವಲ್ಲ ವೀಕ್ಷಕರೇ, ಈ ಕಾಲು ಉಳುಕಿನ ಸಮಸ್ಯೆಗೆ ಯಾವ ರೀತಿ ಸುಲಭವಾಗಿ ಮನೆಯಲ್ಲಿ ಔಷಧ ತಯಾರಿಸ್ಬೋದು ಅಂತ. ಈಗ ಮತ್ತೊಂದು ಮನೆ ಔಷಧ ಇದೆ ಸ್ನೇಹಿತರೆ. ಈ ಕಾಲು ಉಳುಕಿದಾಗ ಯಾವ ರೀತಿ ಮನೆಯಲ್ಲಿ ಒಂದು ಸುಲಭವಾದ ಔಷಧ ಸಿದ್ಧಪಡಿಸ್ಕೊಳ್ಬೋದು ಅಂತ ಈಗಾಗಲೇ ನೋಡಿದ್ದೀವಿ. ಮತ್ತೊಂದು ಸುಲಭವಾದ ಮನೆ ಔಷಧ ಹೇಗೆ ತಯಾರಿಸೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ನೀಲಗಿರಿ ತೈಲ, ಅರಿಶಿಣದ ಪುಡಿ, ಕರ್ಪೂರ ಹಾಗೂ ಬೇ ಲೀಫ್ ಅಂದರೆ ತೇಜ್ ಪತ್ತ, ಈ ಪಲಾವ್ ಎಲೆ ಅಂತ ಹೇಳ್ತೀವಿ, ಆ ಎಲೆಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ತುಂಬ ಸುಲಭ. ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಯಾವ ಪ್ರಮಾಣದಲ್ಲಿ ನಾವು ಈ ತೈಲವನ್ನು ತೆಗೆದುಕೊಳ್ಬೇಕು ಅಥವಾ ಕರ್ಪೂರವನ್ನು ತೆಗೆದುಕೊಳ್ಬೇಕು ಅಂತ ಹೇಳೋದು ಅದು ಬಹಳ ಮುಖ್ಯವಾದಂಥ ಒಂದು ವಿಷಯ ಆಗುತ್ತೆ. ಈ ನೀಲಗಿರಿ ತೈಲವನ್ನು
ಒಂದು 4 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ನಮ್ಮ ಮೊದಲನೇ ಪ್ರಯೋಗದಲ್ಲೂ ನೀಲಗಿರಿ ಎಣ್ಣೆಯ ಬಳಕೆಯನ್ನು ನಾವು ಮಾಡಿದ್ದೇವೆ. ಹೌದು. ಈಗ ಇದಕ್ಕೆ ಮತ್ತೆ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅರ್ಧ ಚಮಚದಷ್ಟು ನೀವು ಕರ್ಪೂರದ ಪುಡಿಯನ್ನು ತೆಗೆದುಕೊಳ್ಬೇಕು. ಒಂದು 2 ರಿಂದ 3 ಬಿಲ್ಲೆ ಆಗ್ಬೋದು, ಅಷ್ಟು ನೀವು ತೆಗೆದುಕೊಳ್ಬೇಕು. ಅದು ಕರ್ಪೂರ ಕರಗಿದ ನಂತರ ನಾವು ಉರಿಯನ್ನು ಬಂದ್ ಮಾಡಿಕೊಳ್ಬೇಕು. ಅದಕ್ಕೆ ಒಂದು 2 ದೊಡ್ಡ ಎಲೆಗಳಷ್ಟು ನಾವು ಈ ಬೇ ಲೀಫ್ ಅಥವಾ ತೇಜ್ ಪತ್ತ, ಈ ಪಲಾವಿನ ಎಲೆ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿ. ಈ ಪಲಾವಿನ ಎಲೆಯನ್ನು ನಾವು ಯಾಕೆ, ಈ ಕಲೆಗಳಾಗಿರುತ್ತೆ, ಉಳುಕಿದಾಗ ಕಲೆಗಳಾಗಿರ್ಬೋದು ಅಥವಾ ಎಲ್ಲೋ ಒಂದು ಎಕ್ಸಿಡೆಂಟ್ ಆದಾಗ ಆ ಒಂದು ಕಲೆಗಳು ಉಳ್ಕೊಂಡು ಬಿಡುತ್ತೆ, ಅದನ್ನ ತೆಗೆದು ಹಾಕೋದಕ್ಕೆ ಈ ತೇಜ್ ಪತ್ತವನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಬೇ ಲೀಫ್ ಅಂತ ಏನು ಹೇಳ್ತಾ ಇದ್ದೀವಿ, ಇದನ್ನು ಹಸಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಪುಡಿ ರೂಪದಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಣಗಿದ ಎಲೆಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ಈ ಎಣ್ಣೆಯನ್ನು ಸ್ವಲ್ಪ ಮಾಡಿ ಒಂದು 3 ಗಂಟೆಗಳ ಕಾಲ ಹಾಗೆ ಇಟ್ಟು ನಂತರ ಆ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಆ ಎಲೆಗಳು ಈ ಎಣ್ಣೆಯಲ್ಲೇ ಶೇಖರಣೆ. ಹೌದು, ಹಾಗೇನೆ ಇಡಬೇಕಾಗತ್ತೆ. ನಾವು ಈ ರೀತಿ ತಯಾರಾಗುತ್ತೆ. ಈಗ ಒಂದು ಬಟ್ಲವನ್ನು ಕೊಡಿ. ಈ ಎಣ್ಣೆ ನೋಡ್ಬೋದು ನೀವು, ತುಂಬ ಒಂದು ಒಳ್ಳೆ ಸುವಾಸನೆಯನ್ನು ಕೊಡ್ತಾ ಇದೆ. ಈ ಎಣ್ಣೆಗೆ ಈ ಬೇ ಲೀಫ್, ಈ ತೇಜ್ ಪತ್ತ ಏನಿದೆ, ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು ಹಾಗೆ ನೆನೆಸಿ ನೀವು ಒಂದು 3 ಗಂಟೆಗಳ ಕಾಲ ಹಾಗೆ ಇಡಬೇಕು. ನಂತರ ಇದು ತಣ್ಣಗಾದ ಮೇಲೆ ಇದನ್ನು ಹಚ್ಕೊಳ್ಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ, ಇದನ್ನು ಹಚ್ಕೊಂಡ ನಂತರ ನೀವು ಬಿಸಿ ನೀರನ್ನು ಒಂದು ಟಬ್ನಲ್ಲಿ ಒಂದು ತೆಗೆದುಕೊಂಡು ಸ್ಲೋ ಆಗಿ ಎಲ್ಲಿ ಕಾಲಿಗೆ ಅಥವಾ ಕೈಗೆ ನೋವಾಗಿರುತ್ತೆ ಅಲ್ಲಿ ಇದನ್ನು ಹಚ್ಕೊಂಡ ನಂತರ ಅದ್ರ ಮೇಲ್ಗಡೆನೆ ಈ ಹಚ್ಕೊಂಡು ಎಣ್ಣೆಯನ್ನು ತೊಳ್ಕೊಳ್ಬಾರ್ದು, ಹಚ್ಕೊಂಡೇ ಅದಕ್ಕೆ ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಬೆಚ್ಚನೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಬಂದರೆ ಬಹಳ ಬೇಗ ಇದರೊಂದು ಎಫೆಕ್ಟ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಅಲ್ಲದೆ ನೋವು ಇನ್ನೂ ಉಳ್ಕೊಂಡಿದ್ರೆ ಕೂಡ ಅದು ಹೋಗುತ್ತೆ. ಸೊ ಅಂಥ ಒಂದು ಪ್ರಯೋಗಕಾರಿ, ಬಹಳ ಉಪಯೋಗಕಾರಿಯಾದಂಥ ಒಂದು ತೈಲ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ದಿವಸ ಈ ನೀಲಗಿರಿ ತೈಲ, ಅರಿಶಿಣದ ಪುಡಿ, ಕರ್ಪೂರ ಹಾಗೂ ತೇಜ್ ಪತ್ತ ಅಂದರೆ ಬೇ ಲೀಫ್ ಅಂತ ಏನು ಹೇಳ್ತೀವಿ, ಅದನ್ನು ಪ್ರಯೋಗಿಸಿ ಮಾಡಿದಂಥ ಈ ಒಂದು ಎಣ್ಣೆ ಈಗ ಸಿದ್ಧವಾಗಿದೆ. ಈ ಕಾಲು ಉಳುಕಿದಾಗ ಈ ಸಮಸ್ಯೆಗೆ ಸಂಪೂರ್ಣವಾದಂಥ ಒಂದು ಪರಿಹಾರ ಇದರಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಇದನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಇದು ಬರೀ ಕಾಲು ಉಳುಕಿದಾಗ ಮಾತ್ರ ನೀವು ಹಚ್ಕೊಳ್ಳುವಂಥ ಒಂದು ಔಷಧಿ ಏನಲ್ಲ. ಈಗ ಕತ್ತು ಕೂಡ ಒಳಕಿರುತ್ತೆ ಅಥವಾ ಈ ಬೆನ್ನುಗಳಲ್ಲಿ ಸ್ನಾಯು ಮಸಲ್ಸ್ ಇಟ್ಕೊಂಡಿರುತ್ತೆ, ಅಂಥ ಒಂದು ಸಮಯದಲ್ಲಿ ಕೂಡ ಈ ಒಂದು ಏನು ನಾವು ಪ್ರಯೋಗವನ್ನು ಮಾಡಿದ್ದೀವಿ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು ಚಿಕ್ಕ ಮಕ್ಕಳು ಕೆಲವೊಂದು ಸಾರಿ ನೀವು ನೋಡಿರ್ಬೋದು, ಈ ಸೈಕ್ಲಿಂಗ್ ಮಾಡುವಾಗ ಪೆಡ್ಲು ಕೂಡ ಇದು ಸ್ಲಿಪ್ ಆದಾಗ ಕಾಲು ಟ್ವಿಸ್ಟ್ ಆಗಿ ಉಳುಕುತ್ತೆ. ಆ ಸಮಯದಲ್ಲಿ ಇಂಥದ್ದೆಲ್ಲ ಆಯಿಲ್ಗಳನ್ನು ನೀವು ಮಾಡಿಟ್ಕೊಂಡ್ರೆ ಇದನ್ನು ನೀವು 1 ವರ್ಷಗಳ ಕಾಲ ಇಟ್ಕೊಳ್ಬೋದು. ಅಂಥ ಒಂದು ಉಪಯುಕ್ತವಾದಂಥ ತೈಲ ಅಂತೇಳಿ ಹೇಳ್ಬೋದು. ಮತ್ತು ಅದಲ್ಲದೆ ಇದನ್ನು ಚಿಕ್ಕ ಮಕ್ಕಳಿಗೆ ಯಾವುದೇ ತೊಂದರೆ ಆಗಲ್ಲ, ಇದನ್ನು ಹಚ್ಬೋದು, ಯಾವುದೇ ಸ್ಕಿನ್ ಮೇಲೆ ರಿಯಾಕ್ಷನ್ಸ್ಗಳು ಆಗೋದಿಲ್ಲ. ಸೊ ಇಂಥ ಒಂದು ತೈಲವನ್ನು ಮಾಡಿಟ್ಕೊಂಡು ವರ್ಷಗಟ್ಟಲೆ ನೀವು ಇಡ್ಬೋದು, ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಬೋದು. ಮತ್ತು ಇದು ದಿವಸಕ್ಕೆ 3 ಬಾರಿ ನೀವು ಇದನ್ನು ಹಚ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಎಣ್ಣೆ ಲೈಟ್ ಮಸಾಜ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಬೇಕು. ಮತ್ತು ಅದಲ್ಲದೆ ಇದರಿಂದ ಈ ಕಲೆಗಳು ಏನಾಗಿರುತ್ತೆ ಸ್ಕಿನ್ ಮೇಲೆ ಅದನ್ನು ಸಂಪೂರ್ಣವಾಗಿ ಹೊಡೆದೋಡಿಸುವಂಥ ಕಾರ್ಯ ಈ ಬೇ ಲೀಫ್ ಅಥವಾ ತೇಜ್ ಪತ್ತ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಇಷ್ಟು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಅದಲ್ಲದೆ ಇವತ್ತಿನ ದಿವಸದಲ್ಲಿ ನಾವು ಏನು ಎಷ್ಟೋ ಆಯಿಂಟ್ಮೆಂಟ್ಗಳನ್ನು ಹಚ್ತೀವಿ, ಏನೋ ಪ್ರಯೋಗಗಳನ್ನು ಮಾಡ್ತೀವಿ, ಫಲಕಾರಿ ಆಗೋದಿಲ್ಲ. ಇದನ್ನು ಒಂದು ಸಾರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ತುಂಬ ಒಂದು ಬಹಳ ಎಫೆಕ್ಟಿವ್ ಆದಂಥ ಒಂದು ಔಷಧಿ, ಮನೆ ಔಷಧಿ ಅಂತ ಹೇಳಿ ಹೇಳ್ಬೋದು. ಕಾಲು ಉಳುಕಿಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ನೀಲಗಿರಿ ಎಣ್ಣೆ, ಅರಿಶಿನ, ಕರ್ಪೂರದ ಪುಡಿ ಮತ್ತು ಪಲಾವ್ ಎಲೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀಲಗಿರಿ ಎಣ್ಣೆ, ಅರಿಶಿನ, ಕರ್ಪೂರದ ಪುಡಿ ಮತ್ತು ಪಲಾವ್ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಟ್ಟಲಿಗೆ ಹಾಕಿಕೊಂಡರೆ ಕಾಲು ಉಳುಕಿಗೆ ಮನೆ ಔಷಧ ಸಿದ್ಧ.